ಸದ್ಯಕ್ಕೆ ಇದು ಮೈಸೂರು ಪ್ಯಾಲೇಸ್ ಗ್ರೌಂಡಲ್ಲಿರೋ ಕುಪ್ಪಣ್ಣ ಪಾರ್ಕ್ ಬಂದಿರೋದು. ಫ್ಲವರ್ ಶೋ ನಡೀತಾ ಇರೋದು ಇಲ್ಲೇ. ಎಷ್ಟಿದೆ ಟಿಕೆಟು? 50 ರೂಪೀಸ್ ಅಲ್ವಾ? ಅಡಲ್ಟ್ಸು ಅಂದರೆ ನಮ್ಮ ಏಜವ್ರಿಗೆ 50, ಮಕ್ಕಳಿಗೆ 25. ಸೊ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿವರೆಗೂ ಅಲ್ಲಿ ನಂದಿ ನೋಡಿದ್ವಿ, ಆಮೇಲೆ ಟ್ರ್ಯಾಕ್ಟ್ರು, ಬ್ರಾಹ್ಮಸ್ ಪಕ್ಕದಲ್ಲಿ ಟ್ರ್ಯಾಕ್ಟ್ರ್ ಇತ್ತು. ಆಮೇಲೆ ಇನ್ನೊಂದು ಯಾವ್ದು ನೋಡಿದ್ವಿ, ಇನ್ನೊಂದೇನು ಐ ಲವ್ ಭೂಮಿ. ಐ ಲವ್ ಭೂಮಿ ಅಂತ ಇತ್ತು. ಯಾರ್ಯಾರು ನಿಮ್ಮ ಭೂಮಿನ ಲವ್ ಮಾಡ್ತೀರಲ್ಲ ಟ್ಯಾಗ್ ಮಾಡ್ಕೊಂಬಿಟ್ರಪ್ಪ ಐ ಲವ್ ಭೂಮಿ ಅಂತ. ಸೊ ಇದು ಸೇಮ್ ನಮ್ಮ ಇದರಲ್ಲಿದ್ದಂಗೆ ಲಾಲ್ಬಾಗಲ್ಲಿ ಇದೆಯಲ್ಲ ಮಧ್ಯದಲ್ಲಿ ಕಬ್ಬನ್ ಪಾರ್ಕ, ಸಾರಿ ಲಾಲ್ಬಾಗಲ್ಲಿ ಐತಲ್ಲ ಸೇಮ್ ಅದೇ ಥರ ಗ್ಲಾಸ್ ಹೌಸ್ ಇದು. ಮತ್ತು ಒಳಗಡೆನೂ ಅಲ್ಲೂ ಫ್ಲವರ್ ಶೋ ಇದೆ. ಒಳಗಡೆ ಹೋಗಿ ನೋಡೋಣ. ಸೊ ಇಲ್ಲಿ ಈ ಕಡೆ ಒಂದು ಗೇಟ್ ಇದೆ ಎಂಟ್ರೆನ್ಸ್ಗೆ. ನಾವು ಆ ಕಡೆ ಪ್ಯಾಲೇಸ್ ಕಡೆಯಿಂದ ಎಂಟ್ರೆನ್ಸ್ ಆಗಿದ್ದು, ಬಟ್ ಇಲ್ಲೊಂದು ಎಂಟ್ರೆನ್ಸ್ ಗೇಟ್ ಇದೆ. ಆ್ಯಂಡ್ ಒಳಗಡೆ ಯಾವುದೋ ಥೀಮಲ್ಲಿ ಫ್ಲವರ್ದು ಡೆಕೋರೇಟ್ ಮಾಡಿರೋದು. ಒಳಗೋಗಿ ತೋರಿಸ್ತೀನಿ ಅದು ಏನು ಥೀಮಲ್ಲಿ ಮಾಡಿದ್ದಾರೆ ಅಂತ. ಒಂದು ನಿಮಿಷ. ಹಳೆ 500 ರೂಪೀಸಲ್ಲಿ ಏನಿತ್ತು ಅದನ್ನು ಇಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಗಾಂಧೀಜಿ ಹಿಂದೆ ಹೋಗ್ತಾ ಇರೋದು ಫ್ರೀಡಮ್ ಫೈಟರ್ಸು. ಗ್ಲಾಸ್ ಹೌಸ್ ಒಳಗಡೆ ಇದ್ದೀವಿ, ಬಟ್ ಸೆಕೆ ಜಾಸ್ತಿ ಇಲ್ಲಿ. ಇನ್ನೂ ಹೆಂಗೆ ಅಂದರೆ ಇನ್ನೂ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿಬ್ರು ಕಷ್ಟಪಡ್ತಾ ಇದ್ದಾರೆ. ಐ ಥಿಂಕ್ ಇದು ರಾಮ ಮಂದಿರ ಅಂತ ಅನಿಸುತ್ತೆ, ಗೊತ್ತಾಗ್ತಾ ಇಲ್ಲ. ರಾಮ ಮಂದಿರ ತಾನೇ ಇದು? ಹಾಂ, ರಾಮ ಮಂದಿರ ಅನಿಸುತ್ತೆ, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ನೋಡೋಣ ಇರಿ, ಎಲ್ಲರೂ ಬರೆದಿರ್ತಾರೆ ರಾಮ ಮಂದಿರನ ಅಲ್ವಾ ಅಂತ. ಸಾರಿ, ಮಿಸ್ ಆಯಿತು. ಇದು ರಾಮ ಮಂದಿರ ಅಲ್ಲ, ಗಾಂಧಿ ಮಂಟಪ ಇದು. ಅಲ್ವಾ ಇದು ಮೆಮೊರಿಯಲ್ಲು, ಇದನ್ನೇ ಇಲ್ಲಿ ಇವರು ರಿಪ್ಲಿಕೇಟ್ ಮಾಡಿರೋದು ಈ ವರ್ಷ. ಸೊ ಪ್ರತಿ ವರ್ಷ ಹಂಗೆ ಅಂತೆ, ಏನು ಫೇಮಸ್ ಇರುತ್ತಲ್ಲ ಅದನ್ನ ರಿಪ್ಲಿಕೇಟ್ ಮಾಡಿಬಿಟ್ಟು ಫ್ಲವರಲ್ಲಿ ಡೆಕೋರೇಟ್ ಮಾಡ್ತಾರೆ. ಸೊ ಇಲ್ಲಿ ಗಾಂಧಿ ಮೆಮೋರಿಯಲ್ ಇದೆ ಕನ್ಯಾಕುಮಾರಿಯಲ್ಲಿ. ಅದೇ ಮೆಮೋರಿಯಲ್ನ ಇಲ್ಲೇ ರಿಪ್ಲಿಕೇಟ್ ಮಾಡಿದ್ದಾರೆ. ಫಸ್ಟ್ ನಾನು ನೋಡಿದಾಗ ಸೈಡಿಂದ ನೋಡ್ಬಿಟ್ಟು ರಾಮ ಮಂದಿರ ಅಂದ್ಕೊಂಡೆ, ಬಟ್ ಅದು ರಾಮ ಮಂದಿರ ಅಲ್ಲ, ಗಾಂಧಿ ಮಂಟಪ. ಮೀನಿಂಗ್ ಗೊತ್ತಾಯ್ತಾ ನಿಮಗೆ? ಏನು? ಈಕ್ವಾಲಿಟಿ. ಶಿವಮೊಗ್ಗದಲ್ಲಿ ಯಾರ್ಯಾರು ಸರ್ವೋದಯ ಸ್ಕೂಲವ್ರು ಇದ್ದೀರೋ ಅವರೆಲ್ಲ ಅರ್ಥ ಮಾಡ್ಕೊಳ್ಳಿ. ಈ ಸರ್ವೋದಯ ಅಂದರೆ ಈಕ್ವಾಲಿಟಿ. ಬಟ್ ಆದರೂ ಮೇಡಮ್ ಸ್ಕೂಲಲ್ಲಿದ್ದಾಗ ಯಾರೋ ಕ್ರಿಶ್ಚಿಯನ್ ಮೇಡಮ್ ಬಂದ್ಬಿಟ್ಟು ಕ್ರಿಶ್ಚಿಯನ್ ಪ್ರೇಯರ್ ಹೇಳ್ಕೊಡ್ತಿದ್ರಂತೆ. ಈಗ ಸ್ಕೂಲ್ ಹೆಸರು ನೋಡಿದ್ರೆ ಸರ್ವೋದಯ, ಅಲ್ಲಿ ನೋಡಿದ್ರೆ ಕ್ರಿಶ್ಚಿಯನ್ ಪ್ರೇಯರ್, ಮಿಷನರಿ ಪ್ರೇಯರ್ ಹೇಳ್ಕೊಡ್ತಿದ್ರಂತೆ. ಕಾಮಿಡಿ ಇದೆ, ಕಾಮಿಡಿ. ಸೊ ಫ್ಲವರ್ ಶೋ ಸ್ವಲ್ಪ ಮಳೆ ಬಂದಂಗಾಯಿತು, ಈಗ ಮತ್ತೆ ಬಿಸಿಲು ಬಂದೈತೆ. ಸೊ ಸುತ್ತ ಎಲ್ಲಿ ನೋಡಿದ್ರು ಜನ. ಯಾರ್ಯಾರು ಮೈಸೂರಿಗೆ ಬರಬೇಕು ಅಂತ ಒಂದು ದನ. ವಾವ್, ಎಂಥ ಪ್ರಾಸ. ಸುತ್ತ ನೋಡಿ ಜನ ವ್ಲಾಗ್ ಮಾಡುತ್ತಿರೋದು ದನ. ವಾವ್, ಸೂಪರ್. ಯಾರು ಹುಡುಗ ಯಾರು ಹುಡುಗಿ ಅಂತ ಗೊತ್ತಿಲ್ಲ. ಇಲ್ಲಿ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡು ನಾನು ಜುಟ್ಟು ಹಾಕೊಂತೀನಿ ಅಂತ ಇಲ್ಲಿ ಹಾಕೊಂಡು ಫೋನಿ ಹಾಕೊತಾ ಇದ್ದಾನೆ. ಹತ್ರ ನಮ್ಗೆ ಕೆಡ್ದಾಗ ಕಾಣ್ತೈತೆ. ಕರೆಕ್ಟಾಗಿ ಇಡ್ಬಾಗೆ. ಹಾಂ, ಫ್ಲವರ್ ಶೋ ನೋಡೋಕೆ ಹೋಗೋಣ ಅಂತ ಕರ್ಕೊಂಬಂದು ಇಲ್ಲಿ ನೋಡಿ ಕೈಯಲ್ಲಿ ಕ್ಯಾಮ್ರಾ, ಹೂ ರೆಕಾರ್ಡ್ ಮಾಡು, ನನಗೆ ಜುಟ್ಟು ಹಾಕೋಣಕ್ಕೆ ಹೆಲ್ಪ್ ಮಾಡು ಅಂತ ಅಂದ್ಬಿಟ್ಟು ನನ್ನ ಹಿಂಗೆ ಯುಟಿಲೈಸ್ ಮಾಡ್ಕೊತಾ ಇದ್ದಾನೆ. ಗೈಸ್ ಏನು ಗೊತ್ತಾ, ಈಗ ನೋಡಿ ನಾನು ಕರೆಕ್ಟಾಗಿ 25 ವರ್ಷದಿಂದ ನಮ್ಮ ಅಮ್ಮನ ಜೊತೆ ಬಂದಿದ್ದೆ ಫ್ಲವರ್ ಶೋ. ನೆನ್ನೆಯಿಂದ ಇದೇ ರೀಲ್ ಓಡಿಸ್ತವನೆ, ಏನು ರೀಲ್ ಅಲ್ಲ, ಕರೆಕ್ಟಾಗಿ ಹೇಳ್ತೀನಿ ಕೇಳು. ಕರೆಕ್ಟಾಗಿ 25 ವರ್ಷದಿಂದ ನಮ್ಮ ಅಮ್ಮನ ಜೊತೆ ಬಂದಿದ್ದಾರೆ. ಕರೆಕ್ಟಾಗಿ 25 ವರ್ಷದಿದ್ದೆ. ಇವಾಗ ಇವಳ ಜೊತೆ ಬಂದಿದ್ದೀನಿ. ಆ ಫೋಟೋಗೆ ಕರೆಕ್ಟ್ ನಾ ಫ್ಲವರ್ ಶೋ ಅವಾಗ ನನಗೆ ನೆನಪಿದ್ದಂಗೆ ಇದು ಏನದು ಪ್ಯಾಲೇಸ್ ಎದುರುಗಡೆ ಹಾಕೋರು, ಇವಾಗ ಇಲ್ಲಿ ಹಾಕೋರೆ. ನೀವು ಒಂದು ಫೋಟೋಸ್ ತೆಗಿಯೋಕೆ ಹೋಗಲ್ವಾ ಗೈಸ್? ಇಲ್ಲಿ ನೋಡಿ ನಾನು ಲಾಗ್ ಮಾಡ್ತಾ ಇದ್ದೀನಿ ಗೋಪುರ ಹಿಡ್ಕೊಂಡು. ಇಲ್ಲಿ ಯಾವ ಚೆನ್ನಾಗಿರುತ್ತೋ ಅದನ್ನು ಫೋಟೋ ತೆಗಿಯಂದ್ರೂ ಆಗಲ್ಲ. ನಾನು ಏನು ಅಂದ್ಕೊಂಡಿದ್ದೀಯ ಅಂತಾಳೆ. ಅಕಸ್ಮಾತ್ ನಾನು ಮ್ಯಾನಿಫೆಸ್ಟೇಷನ್ ಮಾಡಿ ಒಂದು 1 ಮಿಲಿಯನ್ ಸಬ್ಸ್ಕ್ರೈಬರ್ ಆದ್ರಪ್ಪ, ಅವಾಗ ನಾನು ಇವಳಿಗೆ ಶೇರ್ ಕೊಡಲ್ವ? ಮ್ಯಾನೇಜರ್ ಮಾಡ್ತೀನಿ ಇವಳನ್ನ. ಮ್ಯಾನೇಜರ್ ಮಾಡಿ ಶೇರ್ ಕೊಟ್ಮೇಲೆ ಈ ಕೆಲಸಗಳನ್ನೆಲ್ಲ ನಾನು ಮಾಡ್ತೀನಿ. ಗೈಸ್ ಇವಳು ಸೆಲ್ಫ್ ಫಿಶ್ ಅಲ್ಲ ಗೈಸ್, ಸೆಲ್ಫ್ ತಿಮ್ಮಿಂಗ್ಲ ಇವಳು. ಎಲ್ಲದಕ್ಕೂ ದುಡ್ಡು ಕೇಳ್ತಾಳೆ ಫಸ್ಟು, ಆಮೇಲೆ ಅಂತಾಳೆ. ಇವಳಿಗೆ ಹೇಳ್ಕೊಡೋದ್ರಲ್ಲಿ ನಾನು 3 ಫೋಟೋ ತೆಗಿತೀನಿ. ಮುಚ್ಕೊಂಡಿರ್ಬೇಕು ಅದಕ್ಕೆ. ನೋಡಿ ಗೈಸ್ ಹೆಂಗೆಲ್ಲ ಮಾತಾಡ್ತಾಳೆ. ಹಂಗೆಲ್ಲ ಮಾತಾಡ್ತಾರಾ ಯಾರು?
ಏನಂತ ಹೇಳೋದು ಗೊತ್ತಾ, ಫ್ಲವರ್ ಶೋನೋ ಜಾತ್ರೆ ಶೋನೋ ಗೊತ್ತಾಗ್ತಾ ಇಲ್ಲ. ಯಾರು ಅಂಕಲ್ ಜಾತ್ರೆನೇ ಇದನ್ನ ಆಪರೇಷನ್ ಸಿಂಧೂರ್ ಥೀಮಲ್ಲಿ ಮಾಡಿದ್ದಾರೆ. ಸತ್ತೋಗಿದೆ ಗೈಸ್, ಅದಕ್ಕೆ ಮೀನನ್ನು ನೀರಲ್ಲಿ ಇಡಬೇಕು, ಮೀನನ್ನು ಹೊರಗೆ ತರಬಾರ್ದು ಗೈಸ್. ಪಾಪ ಇಲ್ಲಿ ನೋಡಿ ಯಾರೋ ಮೀನನ್ನ ಹೊರಗೆ ತಂದುಬಿಟ್ಟಾರೆ, ಸತ್ತೋಗಿದೆ ಗೈಸ್. ನೋಡಿ ಅದೇ ಪ್ರಕಟಣೆ ಮಾಡ್ತಾ ಇದ್ದಾರೆ, ಮೀನನ್ನ ಹೊರಗೆ ಬಿಡಬೇಡಿ ಸತ್ತೋಗುತ್ತೆ ಅಂತ. ಪುಷ್ಪ ಮೇಳಕ್ಕೆ, ಬಟ್ ಇಲ್ಲಿ ನಮ್ಮ ಪುಷ್ಪವತಿ ನೋಡಿ ಇಲ್ಲಿ ಬಂದ ಕಡೆನೂ ಏನು ಮಾಡ್ತಾರೆ, ಶಾಪಿಂಗ್ ಇಯರಿಂಗ್ಸ್ ಇಯರ್ ನೋಡ್ಕೊಳ್ಳಿ. ನಾಗವಲ್ಲಿ ಇದು ಮೇಲ್ ವರ್ಷನ್ ಯಾವ್ದಾದ್ರು ಇತ್ತು ಅಂದರೆ ಅದಕ್ಕೆ ಮೇ ಬಿ ಇವನ ಹೆಸರು ಇಡ್ಬೋದು. ಒಂದೊಂದು ನಿಮಿಷಕ್ಕೆ ಒಂದೊಂದು ಥರ ರೂಪ ತಾಳ್ತಾ ಇರ್ತಾನೆ. ಭಾರತಿ ಆಂಟಿಗೆ ಜೈ ಅಂತ ಅನ್ಬೇಕು, ಅದು ಹೆಂಗೆ ತಡ್ಕೊಂಡಿದ್ದಾರೆ ಇವನು ನನಗಂತೂ ಗೊತ್ತಿಲ್ಲ. ಟಪ 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 ಟಪ. ಹೂವಿನ ಮೇಳ ಆಯಿತು, ಪುಷ್ಪ ಮೇಳ. ಇವಾಗ ಗಾಡಿ ಪಾರ್ಕ್ ಮಾಡಿ ಇವಾಗ ನೆಕ್ಸ್ಟು ಆಹಾರ ಮೇಳ. ಬೈತಾ ಇತ್ತು, ಅದಕ್ಕೆ ಓಡೋಗ್ತಾ ಇದ್ದೀನಿ ಪಾರ್ಕಿಂಗ್ ಜಾಗದಲ್ಲಿ. ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸಿದ್ದರಾಮಯ್ಯನವರೇ, ಥ್ಯಾಂಕ್ ಯು DK ಅವರೇ. ಆಹಾರ ಮೇಳ ಮೈಸೂರು, ಎಲ್ಲಿ ನೋಡಿದರೂ ಜನ. ಸ್ಪೆಷಲ್ ಮೇಲ್ಕೋಟೆ ಪುಳಿಯೋಗರೆ ಇಲ್ಲೇ ಬಂದ್ಬಿಟ್ಟೈತೆ. ಮೇಲ್ಕೋಟೆ ಹೋಗ್ಬೇಕು ಅಂತ ಇದ್ದೆ ನಾನು, ಇಲ್ಲೇ ತರಿಸ್ಬಿಟ್ಟವ್ರೆ. ಮೇಲ್ಕೋಟೆ ಪುಳಿಯೋಗರೆ ಇಲ್ಲೇ ತರಿಸ್ಬಿಟ್ಟವ್ರೆ, ನಾವು ಮೇಲ್ಕೋಟೆ ಹೋಗೋದೇ ಬೇಡವಾ? ಮಾಡ್ಕೊಂಬೋಣ. ಮಲ್ನಾಡು ಮೆಸ್ ಅಂತ ಮೋಸ್ಟ್ಲಿ ಪಕ್ಕ ಕಡುಬಿರುತ್ತೆ. ಕಡಿಮೆ ಇಲ್ಲ ಗಾಯ್ಸ್, ಇದು ಮಲ್ನಾಡು ಮೆಸ್ ಅಲ್ಲ, ಇದು ಯಾವುದೋ ಇದು ಸ್ಕ್ಯಾಮ್. ಇದು ಮಲ್ನಾಡು ಮೆಸ್ಸಲ್ಲಿ ಬಡಿಕೆ ಇದನ್ನೇ ಇಲ್ಲ, ಕಡಿಮೆ ಇಲ್ಲ. ಸ್ಕ್ಯಾಮ್ ಇದು, ಸ್ಕ್ಯಾಮ್ ಗಾಯ್ಸ್, ಇದು ಸ್ಕ್ಯಾಮ್ ಇದು. ಬನ್ನಿ 120ಕ್ಕೆ ಸರ್, ಬನ್ನಿ ಸರ್, ಹೊಸಕೋಟೆ ಬಿರಿಯಾನಿ. ಏನು ಇಷ್ಟ ಆಗ್ತಿರೋದಂದರೆ ಈ ಫುಡ್ ಕೋರ್ಟಲ್ಲಿ ಎಲ್ಲೂ ಕಸ ಹಾಕಿಲ್ಲ ಜಾಸ್ತಿ. ಇಷ್ಟೊಂದು ಅಂಗಡಿ ಇದ್ದಾವೆ, ಬಟ್ ಹೆವಿ ಕ್ಲೀನ್ ಇಟ್ಟಿದ್ದಾರೆ ಎಲ್ಲ ಕಡೆ. ನೋಡ್ಬೋದು ನೀವು, ಎಲ್ಲ ಕರೆಕ್ಟಾಗಿ ಡಸ್ಟ್ಬಿನಲ್ಲೇ ಹಾಕ್ತವ್ರೆ. ಅದೊಂದು ಖುಷಿ ಆಗ್ತೈತೆ ಅಷ್ಟೇ. ಬಿಟ್ಟರೆ ಹೆಲಿಕಾಪ್ಟರ್ ಕೂಸು ಪೂರ್ತಿ ಫುಡ್ ಮೇಳ ಎಲ್ಲ ಓಡಾಡಿ ಇವಾಗ ಲಾಸ್ಟಿಗೆ ನಾವು ಊಟ ಮಾಡಿದ್ದೆ ಲೇಟು, 3 ಗಂಟೆ ಮಧ್ಯಾಹ್ನ. ಸೊ ಇವಾಗ ಬಿರಿಯಾನಿ ಆಮೇಲೆ ರೈಸ್ ಐಟಮ್ಮು ಎಲ್ಲ ತಿನ್ನೋಕ್ಕೆ ಮನಸ್ಸಿಲ್ಲದೆ, ಬಟ್ ಬಂದು ತಿನ್ನಲೇಬೇಕು ಅಂದ್ಬಿಟ್ಟು ಇಲ್ಲಿ ನ್ಯೂ ಬಾಂಬೆ ಏನದು ವಡಾಪಾವ್ ಅಂತ ಅಂಗಡಿ ಇದೆ, ಅಲ್ಲಿ 2 ವಡಾಪಾವ್ ಹೇಳಿದ್ವಿ. 2 ವಡಾಪಾವ್ನ ಗುಳುಮ್ ಅನಿಸಿ ಹೋಗೋಣ. ಸೂಪರ್ ವ್ಯೂ ಬಿಟ್ಟರೆ ನನಗೆ ಚೆನ್ನಾಗಿ ಕಾಣುತ್ತೆ ಎಲ್ಲ ಈ ಕಡೆದು, ಬಟ್ ಏನು ಅಂತ ಗೊತ್ತಿಲ್ಲ. ವಡಾಪಾವ್ ತಿಂದು ಆಮೇಲೆ ವಡಾಪಾವ್ ಜಿಂದಾಬಾದ್. ಇಲ್ಲಿ ಹೆಂಗೆ ಅಂದರೆ ಆಹಾರ ಮೇಳದಲ್ಲಿ ಒಂದು ಕಾರ್ ಇಟ್ಟಿದ್ದಾರೆ, ಒಂದು ಕಾರು, ಓಕೆನಾ? ಇಲ್ಲಿ ಹಿಂದ್ಗಡೆ ನೋಡ್ತಿರಲ್ಲ ಈ ಕಾರು ಏನಕ್ಕೆ ಇಟ್ಟಿದ್ದಾರೆ ಗೊತ್ತಾ? ಇಲ್ಲಿ ಈ ಕಾರ್ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಇವೆಲ್ಲ ಅಂಗಡಿಲೂ ಸುತ್ತಮುತ್ತ ಎಷ್ಟು ಅಂಗಡಿ ಇದಾವಲ್ಲ, ಇವೆಲ್ಲ ಅಂಗಡಿಲೂ ಒಂದೊಂದು ಪ್ಲೇಟ್ ಯಾರು ಫುಲ್ ತಿಂತಾನಲ್ಲ ಅವ್ನು ವಿನ್ ಆದರೆ ಈ ಕಾರ್ ಕೊಡ್ತಾರಂತೆ. ಅದಕ್ಕೆ ಅಂತ ಈ ಕಾರ್ ಇಟ್ಟಿರೋದು. ನೋಡಿ, ಯಾರು ಬಂದು ಎಲ್ಲದರಲ್ಲೂ ಒಂದೊಂದು ಪ್ಲೇಟ್ ತಿಂದು ಬಿಲ್ ತೋರಿಸಿದ್ರೆ ಆ ಕಾರ್ ನಿಮಗೆ ಫ್ರೀಯಾಗಿ ಕೊಡ್ತಾರಂತೆ. ಹಂಗೆ ಹೇಳಿ ಬಂದೆ. ನಿಮ್ಮ ಕಮೆಂಟ್ಸ್ ಬರೀ ಇಂಥವಯ್ಯ ಗೈಸ್, ನಾನು ಕಾಮಿಡಿ ಮಾಡಿದ್ದು. ಆ ಕಾರ್ ಯಾವುದೋ ಅಡ್ವರ್ಟೈಸ್ಮೆಂಟ್ ಇಟ್ಟಿರೋದು. ಸೊ ಫೈನಲಿ ಲಾಗೌಟ್ ಫ್ರಮ್ ಫುಡ್ ಕೋರ್ಟ್. ಒಂದು ವಡಾಪಾವ್ ತಿಂದು ಮುಂದೆ ಇವಾಗ ಇನ್ನೂ ಆನೆ ನೋಡೇ ಇಲ್ಲ ನೆನ್ನೆಯಿಂದ, ಆನೆ ಬಂದಾಗಿಂದ ಇನ್ನೂ ಆನೆ ನೋಡಬೇಕು. ಇವಾಗ ಅದಕ್ಕೆ ಅಂತ ಓಡ್ತಾ ಇರೋದು, ಟೈಮ್ ಆಯಿತು. ಈ ಕಡೆ ಬೆಳ್ಳಗಿದ್ದೀನಿ ಇದು, ಸಾರಿ, ಈ ಕಡೆ ಈಗ ಹೇಳ್ತಿ ಕೇಳಿ. ಲಾಗೌಟ್ ಫ್ರಮ್ ಫುಡ್ ಕೋರ್ಟ್. ಇವಾಗ ಆನೆ ನೋಡೋಕೋಬೇಕು. ಇಷ್ಟು ಬೆಳ್ಳಗಿದ್ದೀನಿ ನಾನು, ಸುಮ್ಮನೆ ಅಲ್ಲಿ ಕಪ್ಪ ಕಾಣಿಸ್ತೀನಿ. ಆವಾಗ ಹೋಗಿ ಆನೆಗೀನೆ ನೋಡಿಕೊಂಡು ಆಮೇಲೆ ಒಂದು ಕಡೆ ಆ
ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಒಂದು ಸಿಂಪಲ್ ಫಂಡ ಹೇಳ್ತೀನಿ ಕೇಳಿ, ನಾಚ್ಕೋಬಾರ್ದು. ಹೋಗ್ಬಿಟ್ಟು ಆಟೋ ಡ್ರೈವರ್ಸ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಅಡ್ರೆಸ್ ಕೇಳಬೇಕು. ಯಾಕಂದರೆ ಈ ಕಡೆ ಬಂದ ಕಡೆ ಈ ಥರ ಆದಾಗ ಯಾವ್ದಾದ್ರು ದೊಡ್ಡ ಇದಕ್ಕೆ ಬಂದಾಗ ರೋಡ್ ಬ್ಲಾಕ್ಸ್ ಆಗಿರುತ್ತೆ, ಒನ್ ವೇ ಆಗಿರುತ್ತೆ. ಸೊ ನೀವು GPS ಹೋದರೆ ಸುಮ್ಮನೆ ತಲೆನೋವಾಗುತ್ತೆ. ಸೊ ಆ ಥರ ಆದಾಗ ಹೋಗಬೇಕು. ಲೋಕಲ್ಸು ಇಲ್ಲ ಆಟೋ ಡ್ರೈವರ್ ಇರ್ತಾರಲ್ಲ, ಆಟೋ ಡ್ರೈವರು ಸೂಪರ್, ಅವ್ರ ಹತ್ರ ಕೇಳ್ಕೊಂಬರ್ಬೇಕು. ಈಗ ನಮ್ಮ ಪ್ಯಾಲೇಸು ಮುಂದೆಯಿಂದ ಸ್ಟಾರ್ಟ್ ಅಂತೆ. ಒಂದೊಂದ್ಸತಿ KR ಹಾಸ್ಪಿಟಲ್ ಸರ್ಕಾರಿಗೆ ಹೋಗ್ತಾರಂತ, ಒಂದ್ಸತಿ ಹೋಗಲ್ವಂತೆ, ವಾಪಸ್ ಕರ್ಕೊಂಬಂದು. ಈಗ ನಾವು ಪ್ಯಾಲೇಸ್ಗೆ ಹೆಂಗೆ ಹೋಗುತ್ತೆ? ಪ್ಯಾಲೇಸ್ ಹಿಂಗೆ ಅಲ್ವಾ, ಇಲ್ಲೇ ಮುಂದೆ ಪ್ಯಾಲೇಸ್ ಮುಂದೆ ಇವಾಗ ಕರ್ಕೊಂಡ್ ಬರ್ತಾ ಇರ್ತಾರಂತೆ. ಹೌದಾ? 5 ಓಕೆ, ಸ್ಟಾರ್ಟ್ ಅಂತ. ಅಷ್ಟೇ ಫಂಡ ಅಷ್ಟೇ. ಆಟೋ ಡ್ರೈವರ್ ಹತ್ರ ಅಡ್ರೆಸ್ ಕೇಳಿದ್ರೆ ಚೆನ್ನಾಗಿ ಹೇಳ್ತಾರೆ. ನಮ್ಮ ಮೇಡಮ್ ಹೋಗಿ ಕೇಳ್ಕೊಂಬಂದರು. ಇವಾಗ ನಾವು ಹೋಗ್ತಾ ಇದೀವಿ ಆನೆ ನೋಡೋಕ್ಕೆ. ಆಮೇಲೆ ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಟಿಪ್ಪು ಸುಲ್ತಾನ್. ಮೇಡಮ್ ಕುತ್ಕೊಳ್ಳಿ, OTP ಹೇಳಿ ಮೇಡಮ್. ಯಾವುದೇ ರೀತಿ ಆನೆಯ ತಾಲೀಮ್ ಇರುವುದಿಲ್ಲ. ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳಿ. ಸಾರ್ವಜನಿಕರ ಮಾಹಿತಿಗೆ ತಾನೆಗಳ ತಾಲೀಮ್ ಇರುವುದಿಲ್ಲ. ಯಾರೋ ವೇಟ್ ಮಾಡಬೇಡಿ, ಮುಂದೆ ಹೋಗಿ. ಈ ಅನೌನ್ಸ್ಮೆಂಟ್ ಕೇಳಿ ಬೇಜಾರಾಗಿ ಇನ್ನೊಂದ್ಸಲ ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ನಾಳೆ ನೋಡೋದ್ರಾಯ್ತು ಬಿಡು ಅಂತ ಮನೆ ಸೇರಿಕೊಂಡ್ವಿ. ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಇಲ್ಲಿವರೆಗೂ ವ್ಲಾಗ್ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.